ऑपरेशन सिंदूर तमाशेयंते। ऑपरेशन सिंदूर, लेकिन असल में ये सिर्फ मीडिया पर किया सरकार का एक तमाशा था। ಪ್ರಣೀತಿ ಶಿಂಧೆ ಹೀಗೆ ಹೇಳೋದಕ್ಕೆ ಕಾರಣ ಏನು? ಪ್ರಣೀತಿ ಶಿಂಧೆ ಬಿಡಿ, ಆಕೆಯ ಅಪ್ಪನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ? ಹಿಂದೂ ಭಯೋತ್ಪಾದನೆ ಅನ್ನುವ ಪದವನ್ನ ಹುಟ್ಟುಹಾಕಿದ್ದೇ ಇವರು. ಹಿಂದೂ ಭಯೋತ್ಪಾದಕರೆಲ್ಲರೂ RSS ನವರಂತೆ. भारतीय जनता पार्टी हो या RSS के हो, उनकी जो ट्रेनिंग कैंप है वो हिंदू टेररिज्म बढ़ाने का काम देख रहे हैं। ಇಂತಹ ತಂದೆ ಮಗಳಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ನಮಸ್ಕಾರ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅನ್ನೋ ಒಂದು ಮಾತಿದೆ, ನಿಮ್ಗೆಲ್ರಿಗೂ ಅದು ಗೊತ್ತಿದೆ. ಆದ್ರೆ ಜಸ್ಟ್ ಫಾರ್ ಅ ಚೇಂಜ್ ಈಗ ತಂದೆಯಂತೆ ಮಗಳು ಅಂತ ಹೇಳಬೇಕಾಗಿದೆ. ಇಲ್ಲಿ ಆ ಮಹಾನುಭಾವ ತಂದೆಯ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಅದಕ್ಕೂ ಮೊದಲು ಈ ಮಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಕೆಯ ಹೆಸರು ಪ್ರಣೀತಿ ಶಿಂಧೆ, ಕಾಂಗ್ರೆಸ್ ಸಂಸದೆ. ಕಳೆದ 2-3 ದಿನಗಳಿಂದ ಈ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈಕೆ ಪಾರ್ಲಿಮೆಂಟ್ ನಲ್ಲಿ ಹೇಳಿದಂತಹ ಅದ್ಭುತ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲೇ ತುಂಬಿಕೊಂಡು ಬಿಟ್ಟಿದೆ. ಅಷ್ಟಕ್ಕೂ ಈಕೆ ಏನ್ ಹೇಳಿದ್ಲು ನೀವೇ ಒಂದ್ಸಲ ನೋಡ್ಕೊಂಡು ಬನ್ನಿ. ऑपरेशन सिंदूर नाम सुनने में देशभक्ति का लगता है, लेकिन असल में ये सिर्फ मीडिया पर किया सरकार का एक तमाशा था. ಈಕೆ ಹೇಳಿದ್ದೇನು ಅಂದ್ರೆ, ಆಪರೇಷನ್ ಸಿಂಧೂರ್ ಒಂದು ದೊಡ್ಡ ತಮಾಷೆ, ಮೀಡಿಯಾದಲ್ಲಿ ತೋರಿಸಿ ಮಾಡಿದಂತಹ ಒಂದು ದೊಡ್ಡ ತಮಾಷೆ ಅಂತ ಈಕೆ ಹೇಳಿತ್ತು. ಅಲ್ಲ, ಭಾರತೀಯ ಮಹಿಳೆಯರ ಸಿಂಧೂರವನ್ನ ಅಳಿಸಿದಂತಹ ಆ ಉಗ್ರರನ್ನ ಸದೆಬಡಿದಿದ್ದು ತಮಾಷೆನಾ? ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೇ ಧ್ವಂಸಗೊಳಿಸಿದ್ದು ತಮಾಷೆನಾ? ಭಾರತದಲ್ಲೇ ಇದ್ಕೊಂಡು ಭಾರತ ನಡೆಸಿದಂತಹ ಒಂದು ಕಾರ್ಯಾಚರಣೆಯ ಬಗ್ಗೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಾರಲ್ವಾ, ಈಕೆಯನ್ನ ಅಂತಹ ಸ್ಥಾನದಲ್ಲಿ ಕೂರ್ಸಿದ್ ಯಾರು? ಈಕೆಯನ್ನ ಆ ಸ್ಥಾನದಲ್ಲಿ ಕೂರ್ಸಿದ್ದೇ ತಪ್ಪು, ಇದೇ ದೊಡ್ಡ ತಮಾಷೆ ಅಂತ ಜನರು ಈಕೆಗೆ ಉಗಿತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ, ಈಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಕೆ ಈ ರೀತಿ ಸ್ಟೇಟ್ಮೆಂಟ್ ನೀಡಿದ್ರಲ್ಲಿ ಆಶ್ಚರ್ಯ ಪಡುವಂತಹ ವಿಚಾರ ಏನಿಲ್ಲ. ಇದೆಲ್ಲ ಎಕ್ಸ್ಪೆಕ್ಟೆಡ್ ಸ್ಟೇಟ್ಮೆಂಟೇ. ಯಾಕಂತ ಹೇಳಿದ್ರೆ ಈಕೆ ತಂದೆಗೆ ತಕ್ಕ ಮಗಳು. ಈಕೆಯ ತಂದೆ ಯಾರು? ಸುಶೀಲ್ ಕುಮಾರ್ ಶಿಂಧೆ, ಕೇಂದ್ರ ಗೃಹ ಸಚಿವರಾಗಿದ್ರು. ಈಕೆಯ ಸ್ಟೇಟ್ಮೆಂಟ್ಗಳೇ ಹೀಗಿರಬೇಕಾದ್ರೆ ಇವಳ ತಂದೆಯ ಹೇಳಿಕೆಗಳು ಯಾವ ರೀತಿಯಾಗಿರಬೇಡ? ಹಿಂದೂ ಭಯೋತ್ಪಾದನೆ ಅಂತ ಮೊದಲು ಹೇಳಿದ್ದೇ ಇವಳ ತಂದೆ. ಹಿಂದೂ ಭಯೋತ್ಪಾದನೆ, ಹಿಂದೂ ಆತಂಕವಾದಿಗಳು ಅಂತ ಹೇಳಿ ಇವರು ಘಂಟಾಘೋಷವಾಗಿ ಹೇಳ್ಕೊಂಡು ಬರ್ತಾರೆ. ಆದ್ರೆ ಇವರಿಗೆ ಉಗ್ರಗಾಮಿಗಳ ಹೆಸರು ಹೇಳೋದಕ್ಕೆ ಮಾತ್ರ ತುಂಬಾ ದಾಕ್ಷಿಣ್ಯ. ಅವರ ಹೆಸರು ಹೇಳೋದಕ್ಕೂ ಇವರಿಗೆ ಬಾಯೇ ಬರೋದಿಲ್ಲ. ಒಂದು ಪಾಡ್ಕಾಸ್ಟ್ ನಲ್ಲಿ ಅಫ್ಜಲ್ ಗುರುವನ್ನ ಉಗ್ರಗಾಮಿ ಅಂತ ಕರೆಯೋದಕ್ಕೂ ಇವರು ಹಿಂಜರಿತಾರೆ. आप अफजल गुरु कैसे दिख रहे थे? नहीं, देखिए, हम तो सुप्रीम कोर्ट का जो ऑर्डर था वो इम्प्लीमेंट करना था, होम मिनिस्टर वही करना है. तो आतंकवादी थे अफजल गुरु? वो डिसीजन जो सुप्रीम कोर्ट ने ले लिया था उसका इम्प्लीमेंट मुझे करना था. ಇನ್ನೊಂದ್ ಕಡೆ ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಬಿಜೆಪಿ ಇರಬಹುದು ಅಥವಾ RSS ಇರಬಹುದು, ಇದೆರಡೂ ಕೂಡ ಭಾರತದಲ್ಲಿ ಟೆರರಿಸಂ ಅನ್ನ ಜಾಸ್ತಿ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಅಂತ ಘಂಟಾಘೋಷವಾಗಿ ಹೇಳ್ಬಿಡ್ತಾರೆ. भारतीय जनता पार्टी हो या RSS के हो, उनकी जो ट्रेनिंग कैंप है वो हिंदू टेररिज्म बढ़ाने का काम देख रहे हैं. ಸೊ ತಂದೆಗೆ ತಕ್ಕ ಮಗಳು ಅನ್ನೋದನ್ನ ಪ್ರಣೀತಿ ಶಿಂಧೆ ಈಗ ಸಾಬೀತು ಮಾಡಿಬಿಟ್ಟಿದ್ದಾಳೆ. ಇಂಥವರಿಂದ ಇಂಥ ಹೊಲಸು ಮಾತುಗಳನ್ನ ಬಿಟ್ರೆ ಬೇರೆ ಇನ್ನೇನನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.